ರಾಜಕೀಯ ಇರ್ಬೋದು, ಮತ್ತು ನೀವು ಕೂಡ ಸ್ಪೀಕರ್ ಆಗಿದ್ದಾರೆ. ಬಸವರಾಜ ಹೊರಟ್ಟಿ ಪ್ರಕರಣದ ಬಗ್ಗೆ ತಾವೇ ನೋಡಿ, ಬಸವರಾಜ ಹೊರಟ್ಟಿ ಅವರು ನನಗೆ ಅತ್ಯಂತ ಹಿರಿಯರು, ನನಗೆ ಗೌರವ ಇದ್ದರು, ನಾವೆಲ್ಲ ಕೂಡ ರೆಸ್ಪೆಕ್ಟ್ ಮಾಡುವವರೇ. ಅಲ್ಲಿ ಅವರೇ ಬಹುಶಃ ಇವತ್ತು ಮೆಜಾರಿಟಿ ಇಲ್ಲ, ಮೆಜಾರಿಟಿ ಇರೋ ತನಕ ಎಲ್ಲ ಕೂಡ ಬಹುಶಃ ಏನು ಕೂಡ ತೊಂದರೆ ಇರಲಿಲ್ಲ. ಕಳೆದ ಸಲ ಮೆಜಾರಿಟಿ ಇದ್ದರೂ ಕೂಡ ಬರೀ ಒಂದು ಓಟಿಗಾಗಿ ಯಾಕೆ ನಾವು ಇದನ್ನೆಲ್ಲ ಅಷ್ಟು ಅರ್ಜೆಂಟಲ್ಲಿ ಅದನ್ನು ಬದಲಾವಣೆ ಮಾಡಬೇಕಂತೇಳಿ ಪಕ್ಷದ ತೀರ್ಮಾನ ಮಾಡಿಕೊಂಡು ಆವತ್ತು ಕೂಡ ಏನು ಮಾಡಿರಲಿಲ್ಲ. ಈಗ ಅಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ ಇಲ್ಲ. ಮೆಜಾರಿಟಿ ಇಲ್ಲದಂಥ ಸಂದರ್ಭದಲ್ಲಿ ಅವರವರ ಪಕ್ಷದಿಂದ ಸಭಾಧ್ಯಕ್ಷತೆ ಮಾಡೋದು ಸ್ವಾಭಾವಿಕ. ಈ ಒಂದು ಸಂದರ್ಭದಲ್ಲಿ ಬಸವರಾಜ ಹೊರಟ್ಟಿ ಅವರೇ ಮುಖ್ಯಮಂತ್ರಿ ಹತ್ರ ಬಂದು ಚರ್ಚೆ ಮಾಡಿಕೊಂಡು, ಚರ್ಚೆ ಆದ ನಂತರ ಅವರೇ ಬಹುಶಃ ಬಂದು ತಮ್ಮ ಮುಂದೆ ಹೇಳಿದ್ದಾರೆ ಇದಕ್ಕೆ ಮಾಡ್ತಂತಲ್ಲಿ. ಮತ್ತು ಅಲ್ಲಿ ಯಾವುದೇ ಪ್ರಶ್ನೆ ಇಲ್ಲ. BJP ಅವರು ಅನಗತ್ಯವಾಗಿ ಈ ರಾಜ್ಯಕ್ಕೆ ಪ್ರತಿಪಕ್ಷದವರು ರಾಜ್ಯಕ್ಕೆ ಮತ್ತು ರಾಜಕಾರಣ ಮಾಡಲಿ, ಅದು ನಾನು ಬೇರೆ ಅಂತ ಹೇಳೋದಿಲ್ಲ. ಆದರೆ ಸ್ಪೀಕರ್ನಂಥ ಗೌರವದ ಸಂವಿಧಾನ ಸ್ಥಾನ, ಗವರ್ನರ್ನಂತಹ ಸಂವಿಧಾನ ಸ್ಥಾನವನ್ನು ಮುಂದಿಟ್ಟುಕೊಂಡು ಇವ್ರ ಹಿಂದಿಂದ ರಾಜಕೀಯ ಮಾಡೋದು ಸರಿಯಲ್ಲ. ಆ ಸ್ಪೀಕರ್ ಸ್ಥಾನದ ಗೌರವ ಮತ್ತು ಆ ಗವರ್ನರ್ ಸ್ಥಾನದ ಗೌರವಕ್ಕೆ ಕಪ್ಪು ಮತ್ತು ಚುಕ್ಕೆ ತಗೊಳ್ಳೋ ಕೆಲಸ ಯಾಕೆ ಮಾಡಬೇಕು? ಜನರ ಮಧ್ಯೆ ಆ ಎರಡು ಸಂವಿಧಾನದ ಸ್ಥಾನದ ಬಗ್ಗೆ, ಪೀಠದ ಬಗ್ಗೆ ಚರ್ಚೆ ಮಾಡುವಂಥ ಅವಕಾಶ BJP ಯಾಕೆ ಕೊಡಬೇಕು? ನೀಟಾಯ್ತಲ್ಲ, ಒಂದೇ ಒಂದು ರಾಜಕೀಯ ಮಾಡಲಿಲ್ಲ, ಯಾಕೆ ಒಂದೇ ಒಂದು ಪ್ರತಿಭಟನೆ ಮಾಡಲಿ? ಎಷ್ಟು ಮಕ್ಕಳು ಸತ್ತರು, ಎಷ್ಟು ತಂದೆ ತಾಯಂದು ಇದರಲ್ಲಿದ್ದಾರೆ, ಆಗ ಇವರೆಲ್ಲ ಎಲ್ಲಿದ್ದರು? ಅದಕ್ಕಾಗಿ ಇವರು ಎಲ್ಲ ವಿಚಾರ ಮಾತಾಡ್ತಾರೆ, ಯಾವ್ದು ಅಗತ್ಯ ಉಂಟು ಜನರಿಗೆ ಅದರ ಬಗ್ಗೆ ಒಂದು ಕೂಡ ಮಾತಾಡೋದಿಲ್ಲ ಈ ಪ್ರತಿಪಕ್ಷದವರು. ಅದಕ್ಕಾಗಿ ಅಲ್ಲಿ ಯಾವುದೇ ವಿಚಾರ ಇಲ್ಲ, ಎಲ್ಲ ಕೂಡ ಸರಿಯಾಗಿ ಗೌರವ ಅರ್ಜಿಗೂ ತೀರ್ಮಾನ ಕೊಟ್ಟಿದ್ದಾರೆ, ಗವರ್ನರ್ ತೀರ್ಮಾನ ತಗೊಳ್ತಾರೆ. ಅದು ನಾನು ಕೇಳುವಂತೂ ಎಂತೆಲ್ಲ ವಿಚಾರಕ್ಕೆ ಗವರ್ನರ್ ಹತ್ರ ಹೋಗಿ ಇವರನ್ನು ಮುಂದಿಟ್ಟುಕೊಂಡು ಈ ರೀತಿ ಈ ಎರಡು ಸ್ಥಾನದ ಬಗ್ಗೆ, ಸಂವಿಧಾನಬದ್ಧವಾದ ಪೀಠದ ಬಗ್ಗೆ ಪಬ್ಲಿಕ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಯಾಕೆ ಅವಕಾಶ ಕೊಡಬೇಕು? ಅದರ ಗೌರವವನ್ನು ಕೆಳಗೆ ತರುವಂಥ ಕೆಲಸಗಳು BJP ಅವರಿಗೆ ಯಾಕೆ ಮಾಡಬೇಕು? ಯಾವುದೇ ಸಂವಿಧಾನದ ಒಂದು ಪೀಠದ ಬಗ್ಗೆ ಅವರಿಗೆ ಗೌರವ ಬೇಡವಾ? ಅದಕ್ಕೆ ನಾನು ಸೋದರನಾಗಿ ಹೇಳೋದಿಷ್ಟೇ, ಸಂವಿಧಾನಬದ್ಧ ಪೀಠವಾಗಿ ಗೌರವ ಇಟ್ಟುಕೊಂಡು ಅವರು ಪ್ರತಿಪಕ್ಷ ತಮ್ಮ ರಾಜ್ಯಕ್ಕೆ ಮಾಡ್ತೀವಿ. ಸರ್, ಏನೋ ಕ್ಯಾಬಿನೆಟ್ ಸರಿಯಾಗುತ್ತಾ? ಕ್ಯಾಬಿನೆಟ್ ಸರಿಯಾಗಿದೆ, ಏನು ತೊಂದರೆ ಇಲ್ಲ. ನೋಡಿ, ಖಾತೆ ಹಂಚಿಕೆ ಮುಖ್ಯಮಂತ್ರಿ ಪರಮ ಅಧಿಕಾರ. ಮುಖ್ಯಮಂತ್ರಿ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿಕೊಂಡು, ಹಿರಿಯ ನಾಯಕರ ಜೊತೆ ಚರ್ಚೆ ಮಾಡಿಕೊಂಡು ಅದು ಸಮರ್ಪಕವಾಗಿ ಅದನ್ನು ಕೊಡ್ತಾರೆ. ಎಲ್ಲ ಸಚಿವರು ಕೂಡ ಯಾವುದೇ ಪ್ರತಿಯೊಂದು ಖಾತೆ ಕೂಡ ಅದರದೇ ಮಹತ್ವ ಇದೆ. ಪ್ರತಿಯೊಂದು ಖಾತೆಯಲ್ಲೂ ಭಾಳಷ್ಟು ಕೆಲಸ ಮಾಡ್ಬೋದು. ಯಾವುದೇ ಖಾತೆ ಕೊಟ್ಟರು ಕೂಡ ಎಲ್ಲ ಸಚಿವರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ.